ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 24ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ಆಂಥ್ರೋಪಾಲಜಿ, ಸೋಷಿಯಾಲಜಿ ಹಾಗೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಜೂನ್ 26ರಂದು ಆಂಥ್ರೋಪಾಲಜಿ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ. ಅದೇ ರೀತಿ 27ರಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಿನ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಶುರುವಾಗ್ತಾ ಇದೆ. ಅದೇ 27ರಿಂದ ಸೋಷಿಯಾಲಜಿ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಕೂಡ ಶುರುವಾಗ್ತಾ ಇದೆ. ಈ ಆಪ್ಷನಲ್ ಸಬ್ಜೆಕ್ಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಆಗಿದೆ. ಈ ಒಂದು ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗೋದ್ರಿಂದ ಹೈ ಈಲ್ಡಿಂಗ್ ಏರಿಯಾಸ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತು ಯಾವ ರೀತಿಯಾಗಿ ನೀವು ಮೈನ್ಸ್ ಉತ್ತರಗಳನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಒಂದು ಗೈಡೆನ್ಸ್ ಕೂಡ ನಿಮಗೆ ದೊರಕುತ್ತೆ. ಪ್ರಿಪರೇಷನ್ ಸ್ಟ್ರಾಟಜಿ ಕೂಡ ಚಾಪ್ಟರ್ ವೈಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಪ್ರೋಗ್ರಾಮ್ಸ್ ಗಳಿಗೆ ನೀವು ರಿಜಿಸ್ಟರ್ ಆಗಿ ಇದರಿಂದ ಹೆಚ್ಚಿನ ಉಪಯೋಗವನ್ನ ಪಡ್ಕೊಳ್ಳಿ. ಎನ್ಸಿಆರ್ಟಿ ಬೂಸ್ಟರ್ ಕ್ಲಾಸಸ್ಗಳನ್ನು UPSC 2021-22ನೇ ಸಾಲಿಗೆ ಉಪಯೋಗವಾಗುವಂತೆ ಈ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈ NCERT ಫೌಂಡೇಶನ್ ಕೋರ್ಸ್ನಿಂದಾಗಿ 100 ದಿನಗಳ ಒಳಗಾಗಿ ಎಂಟೈರ್ NCERT ಕ್ಲಾಸಸ್ಗಳನ್ನು ಕವರ್ ಮಾಡಿಕೊಡ್ಲಾಗುತ್ತೆ. ಡೀಟೈಲ್ಡ್ ಮೈಕ್ರೋ ಶೆಡ್ಯೂಲ್ ಅನ್ನು ನಾವು ಹೊಂದಿರತಕ್ಕಂಥದ್ದು. ಇದರಿಂದ ಬೆಸ್ಟ್ ಫ್ಯಾಕಲ್ಟೀಸ್ಗಳಿಂದ ಬಂದಿರತಕ್ಕಂಥ ವಿಡಿಯೋಸ್ಗಳಿಗೆ ನೀವು ಆಕ್ಸೆಸ್ ಅನ್ನು ಹೊಂದಿರ್ತೀರಾ ಮತ್ತು ನಿಮ್ಮ NCERTಯ ಪರ್ಫಾರ್ಮೆನ್ಸ್ ಅನ್ನು ನಾವು ಅನಲೈಸ್ ಮಾಡೋದಕ್ಕೆ ಅಂತ ಹೇಳಿ ವೀಕ್ಲಿ NCERT ಟೆಸ್ಟ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ವೀಕ್ಲಿ ಡೌಟ್ಸ್ ಗಳ ಸೆಷನ್ ಕೂಡ ಹೊಂದಿರುತ್ತೆ. ಈ ರೀತಿಯ ಒಂದು ಪ್ರೋಗ್ರಾಮಿಗೆ ನೀವು ರಿಜಿಸ್ಟರ್ ಆಗೋದ್ರಿಂದ ನಿಮಗೆ UPSCಯ ಪರೀಕ್ಷೆಗಳಲ್ಲಿ ಬರುವಂತ ಕ್ಲಿಷ್ಟವಾದಂಥ ಯಾವುದೇ ಕಾನ್ಸೆಪ್ಟ್ಸ್ ಗಳಾಗಬಹುದು, ಇದರ ಒಂದು ಫೌಂಡೇಶನ್ ನಿಮಗೆ ಸ್ಟ್ರಾಂಗ್ ಆಗೋದ್ರಿಂದ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅನ್ನುವಂಥದ್ದು ನಿಮಗೆ ಇರುತ್ತೆ. ಆಗ ನಿಮ್ಮ ಉತ್ತರಗಳನ್ನು ಬರೆಯುವಾಗ ಕೂಡ ನಿಮಗೆ ಒಂದು ಹೋಲ್ಡ್ ಇರುತ್ತೆ ಮತ್ತು UPSC ಪ್ರಿಲಿಮ್ಸ್ ನಲ್ಲೂ ಕೂಡ ಉತ್ತರಗಳನ್ನು ಆಯ್ಕೆ ಮಾಡುವಾಗ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ದಷ್ಟು ಈಸಿಯಾಗಿ ನೀವು ಉತ್ತರಗಳನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರೋಗ್ರಾಮಿಗಿನ ಉಪಯೋಗವನ್ನು ಕೂಡ ನೀವು ಪಡ್ಕೊಳ್ಬೇಕಾಗುತ್ತೆ. ಹಾಗೆ ಇದೇ ಜೂನ್ 28ರಂದು ಬೆಳಗ್ಗೆ 11ರಿಂದ 1 ಗಂಟೆಯ ಸಮಯಕ್ಕೆ ಬಾಲ್ಚಂದರ್ DC ಇವರು 8 ಪ್ರಿಲಿಮ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ಕ್ಲಿಯರ್ ಮಾಡಿರ್ತಕ್ಕಂಥವ್ರು. 8 UPSC CSE ಮೈನ್ಸ್ ಅನ್ನ ಹಾಗೆ 2 IFOS ಮೈನ್ಸ್ ಅನ್ನ ನೀಡಿರ್ತಕ್ಕಂಥವ್ರು. ಇವರು UPSC ಪ್ರಿಲಿಮ್ಸ್ 2021ಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ರೀ ವರ್ಕ್ಶಾಪ್ ಅನ್ನ ಪ್ರಿಪರೇಷನ್ ಸ್ಟ್ರಾಟಜಿಗೆ ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಈ ರೈಟ್ ಸ್ಟ್ರಾಟಜಿನ ನೀವು ಕೂಡ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಬ್ಯಾಂಕ್ಸ್ ಗೆಟ್ ಅಸೆಟ್ಸ್ ವರ್ತ್ 8,441 crore ಫ್ರಮ್ ED ಅನ್ನುವಂಥದ್ದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಮತ್ತು ವಿಜಯ್ ಮಲ್ಯ ಅವರ ಪ್ರೋಬ್ನ ವಿಚಾರದಲ್ಲಿ ಆಕ್ಷನ್ಸ್ಗಳನ್ನು ತಗೊಂಡಿದ್ದು, ಈಗ ಅವರ ಅಸೆಟ್ಸ್ಗಳಾದಂಥ 8,441 ಕೋಟಿಗೆ ಬೆಲೆ ಬಾಳುವಂಥ ಅಸೆಟ್ಸ್ಗಳನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ 3 ವ್ಯಕ್ತಿಗಳಿಂದ 22,585 ಕೋಟಿಯಷ್ಟು ಹಣವನ್ನು ಸಫರ್ ಮಾಡಿರ್ತಕ್ಕಂಥದ್ದು ಈ ಬ್ಯಾಂಕ್ಸ್. ಅದರ ರಿಕವರಿ ಹಿನ್ನೆಲೆಯಲ್ಲಿ 8,441 ಕೋಟಿಯ ಅಸೆಟ್ಸ್ಗಳನ್ನು, ಇವರಿಗೆ ಸಂಬಂಧಪಟ್ಟ ಅಸೆಟ್ಸ್ಗಳನ್ನು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿಗೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಅವರಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಏಜೆನ್ಸಿ ಈಗಾಗಲೇ 6,600 ಕೋಟಿ ರೂಪಾಯಿಯಷ್ಟು ಶೇರ್ಸ್ಗಳನ್ನು, ಅಟ್ಯಾಚ್ಡ್ ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೆಡ್ ಕನ್ಸೋರ್ಟಿಯಂಗೆ. ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿರುವಂಥ ಈ PMLAಯ ಸ್ಪೆಷಲ್ ಕೋರ್ಟ್ ಮುಂಬೈ ತಿಳಿಸಿದಂಥ ಆರ್ಡರ್ನ ಪ್ರಕಾರವಾಗಿ ಈಗಾಗಲೇ 6,600 ಕೋಟಿಯ ಅಟ್ಯಾಚ್ಡ್ ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿರ್ತಕ್ಕಂಥದ್ದು. ಈಗ 8,441 ಕೋಟಿಯಷ್ಟು ವರ್ತಿನ ಪ್ರಾಪರ್ಟೀಸ್ಗಳನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಒಂದು ಸಂಸ್ಥೆಯ ಆಬ್ಜೆಕ್ಟಿವ್ಸ್ಗಳೇನು, ಇದರ ಫಂಕ್ಷನ್ಸ್ ಏನು, ಇದರ ಕಂಪೋಸಿಷನ್ ಯಾವ ರೀತಿ ಇರುತ್ತೆ, ಇವೆಲ್ಲವೂ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದೊಂದು ಮಲ್ಟಿ ಡಿಸಿಪ್ಲಿನರಿ ಆರ್ಗನ್ ಆಗಿದೆ. ಸ್ಪೆಷಲೈಸ್ಡ್ ಫಿನಾನ್ಷಿಯಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳಿ ಭಾರತದಲ್ಲಿ ಗುರುತಿಸ್ಕೊಳ್ಳುತ್ತೆ. ಇದರ ಮುಖ್ಯವಾದಂಥ ಕಾರ್ಯ ಏನು ಅಂತ ಅಂದಾಗ, ಭಾರತದಲ್ಲಿ ಫಿಸಿಕಲ್ ಲಾಸ್ ಅಂತ ಹೇಳಿ 2 ಸ್ಪೆಷಲ್ ಲಾಸ್ ಏನಿದೆ, ಫೇಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಇದು ಯಾವ ವರ್ಷದಲ್ಲಿ ಬಂತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಆಕ್ಟ್ ಮತ್ತು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್, ಈ 2 ಆಕ್ಟ್ಸ್ಗಳನ್ನ, ಸ್ಪೆಷಲ್ ಫಿಸಿಕಲ್ ಲಾಸ್ ಅಂತ ಹೇಳಿ ಭಾರತದಲ್ಲಿ ಗುರುತಿಸಿಕೊಳ್ಳುವಂಥ ಈ 2 ಲಾಸ್ಗಳನ್ನು ಎನ್ಫೋರ್ಸ್ ಮಾಡುವಂಥದ್ದು ಇದಕ್ಕಿರುವಂಥ ಒಂದು ಮ್ಯಾಂಡೇಟ್ರಿ ಕೆಲಸ ಆಗಿರ್ತಕ್ಕಂಥದ್ದು. ಇದರ ಒಂದು ಬ್ಯಾಕ್ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ, ಈ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೊದಲಿಗೆ ಪ್ರಾರಂಭ ಆದಾಗ 1956ರಲ್ಲಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತ ಹೇಳಿ ಫಾರ್ಮ್ ಆಗುತ್ತೆ. ಎಕ್ಸ್ಚೇಂಜ್ ಕಂಟ್ರೋಲ್ ಲಾಸ್ ವೈಲೇಷನ್ಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಹೇಳಿ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1947ನ ಅಡಿಯಲ್ಲಿ, ಫೇರಾ ಆಕ್ಟ್ 1947ನ ಅಡಿಯಲ್ಲಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಅನ್ನುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ನ ಅಡಿಯಲ್ಲಿ ಪ್ರಾರಂಭ ಆಗುತ್ತೆ 1956ರಲ್ಲಿ.
ನಂತರದಲ್ಲಿ 1957ರಲ್ಲಿ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ರೀನೇಮ್ ಆಗುತ್ತೆ. ಇದರ ಒಂದು ಮರುನಾಮಕರಣ ಅನ್ನುವಂಥದ್ದಾಗುತ್ತೆ. ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನುವಂಥದ್ದು ಮೊದಲಿಗೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ನ ಅಡಿಯಲ್ಲಿದ್ದಂಥದ್ದು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಡಿಯಲ್ಲಿ 1960ರಲ್ಲಿ ಮೂವ್ ಆಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ತಿಳ್ಕೊಂಡಿರಬೇಕಾದಂಥ ಅಂಶಗಳು. ಇಡಿ ಎನ್ಫೋರ್ಸ್ ಮಾಡುವಂಥ ಫೇಮಾ ಮತ್ತು PMLA ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಫೇಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಇದು ಬಂದಂಥ ವರ್ಷವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಒಂದು ಸಿವಿಲ್ ಲಾ ಆಗಿ ಇದರ ಅಡಿಯಲ್ಲಿ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಗಳನ್ನ ಇಡಿ ಅವರು ಹೊಂದಿರ್ತಾರೆ. ಇದರ ಮುಖಾಂತರವಾಗಿ ಎಕ್ಸ್ಚೇಂಜ್ ಕಂಟ್ರೋಲ್ ಲಾಸ್ ಮತ್ತು ರೆಗ್ಯುಲೇಷನ್ಸ್ ಗಳ ವಿಚಾರದಲ್ಲಿ ಪೆನಾಲ್ಟೀಸ್ ಗಳನ್ನ ಇಂಪೋಸ್ ಮಾಡುವಂಥದ್ದು, ಗಿಲ್ಟಿಯನ್ನ ಅಡ್ಜಡ್ಜ್ ಮಾಡುವಂಥದ್ದು, ಈ ಒಂದು ಕಾರ್ಯಗಳನ್ನ ಇವರು ಹೊಂದಿರ್ತಾರೆ. ಯಾವುದೇ ಒಂದು ಸಸ್ಪೆಕ್ಟೆಡ್ ಕಂಟ್ರವೆನ್ಷನ್ಸ್ ಗಳು ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನ ಇನ್ವೆಸ್ಟಿಗೇಟ್ ಮಾಡುವಂಥದ್ದು, ಅವುಗಳಲ್ಲಿ ಪೆನಾಲ್ಟೀಸ್ ಗಳನ್ನ ಇಂಪೋಸ್ ಮಾಡುವಂಥದ್ದು, ಈ ಕರ್ತವ್ಯಗಳನ್ನ ಇಡಿ ಹೊಂದಿರುತ್ತೆ. ಇನ್ನು PMLA ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಇದೊಂದು ಕ್ರಿಮಿನಲ್ ಲಾ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಲಾ ಆಗುತ್ತೆ. ಈ ಲಾನ ಅಡಿಯಲ್ಲಿ ಮನಿ ಲಾಂಡ್ರಿಂಗ್ ಅನ್ನ ಮಾಡಿರ್ತಕ್ಕಂಥ ಮನಿ ಲಾಂಡರರ್ಸ್ ಅನ್ನ ಪ್ರಾಸಿಕ್ಯೂಟ್ ಮಾಡುವಂಥದ್ದು ಮತ್ತು ಅವರ ಅಫೆನ್ಸಸ್ ಗಳನ್ನ ಶೆಡ್ಯೂಲ್ಸ್ ಮಾಡುವಂಥದ್ದು, ಅವರನ್ನ ಅರೆಸ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವರ ಅಸೆಟ್ಸ್ ಗಳನ್ನ ಅಟ್ಯಾಚ್ ಮಾಡುವಂಥದ್ದು, ಕಾನ್ಫಿಸ್ಕೇಟ್ ಮಾಡುವಂತ ಕಾರ್ಯಗಳಾಗಿರ್ಬೋದು, ಈ ಒಂದು ಪವರ್ಸ್ ಗಳನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೊಂದಿರುತ್ತೆ. ಇನ್ನು ಈ ಆಕ್ಟ್ ನ ಅಡಿಯಲ್ಲಿನ ಸೆಕ್ಷನ್ 4 ಅನ್ನ ಇಂಪೋಸ್ ಮಾಡೋದಕ್ಕೆ ಅಂತ ಹೇಳಿ ಇದೊಂದು ಪನಿಷಬಲ್ ಅಫೆನ್ಸ್ ಅಂತ ಹೇಳಿ ಗುರುತಿಸಿಕೊಳ್ಳುತ್ತೆ. ಇವುಗಳ ಟ್ರಯಲ್ಸ್ ಗಳಿಗಾಗಿ ಸ್ಪೆಷಲ್ ಕೋರ್ಟ್ಸ್ ಗಳನ್ನ ಇವುಗಳನ್ನ PMLA ಕೋರ್ಟ್ ಅಂತಾನೆ ಕರೀತಾರೆ. ಎಲ್ಲ ರಾಜ್ಯಗಳಲ್ಲಿ ಒಂದಕ್ಕೂ ಹೆಚ್ಚು ಈ ರೀತಿಯ ಸೆಷನ್ಸ್ ಕೋರ್ಟ್ಸ್ ಗಳನ್ನ, ಒಂದು ಅಥವಾ ಒಂದಕ್ಕೂ ಹೆಚ್ಚು ಸೆಷನ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಸ್ ಅಂತ ಹೇಳಿ ಗುರುತಿಸುವಂತ ಈ PMLA ಕೋರ್ಟ್ಸ್ ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ನವರು ಆಯಾ ರಾಜ್ಯದ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಯಾರಿರ್ತಾರೆ ಅವರೊಟ್ಟಿಗೆ ಕನ್ಸಲ್ಟೇಷನ್ ಅನ್ನು ಹೊಂದೋದ್ರ ಮುಖಾಂತರವಾಗಿ ಈ ರೀತಿಯ ಕೋರ್ಟ್ಸ್ ಗಳನ್ನ ಸೆಟಪ್ ಮಾಡ್ತಾರೆ. ಈ ರೀತಿಯ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿರ್ತಕ್ಕಂಥ ಕೇಸಸ್ ಗಳನ್ನ ನೋಡೋದಕ್ಕೆ, ಅವುಗಳ ಟ್ರಯಲ್ಸ್ ಗಳಿಗೆ ಅಂತ ಹೇಳಿ, ಮತ್ತು ಸೆಕ್ಷನ್ 4 ಏನು ಪನಿಷಬಲ್ ಅಫೆನ್ಸ್ ಇದೆ ಇದನ್ನ ಟ್ರಯಲ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯ ಕೋರ್ಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಅಥವಾ ಸೆಟಪ್ ಮಾಡಲಾಗುತ್ತೆ. ಈ PMLA ಕೋರ್ಟ್ಸ್ ಗಳ ವಿರುದ್ಧವಾಗಿ ಯಾವುದೇ ಅಪೀಲ್ಸ್ ಗಳು ಬಂದಲ್ಲಿ ಅದನ್ನ ಆ ಒಂದು ರಾಜ್ಯದ ಹೈಕೋರ್ಟ್ಸ್ ಗಳಲ್ಲಿ, ಅಲ್ಲಿನ ಜುರಿಸ್ಡಿಕ್ಷನ್ಸ್ ಗಳಲ್ಲಿ ಅವರು ಫೈಲ್ ಮಾಡಬೇಕಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫೇಮಾ ಮತ್ತು PMLA ಇಂಟ್ರೊಡ್ಯೂಸ್ ಆದಂತ ವರ್ಷಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆರ್ಟಿಕಲ್ ಮೋದಿ ಟು ಮೀಟ್ JNK ಲೀಡರ್ಸ್ ಟುಡೇ ಅನ್ನುವಂಥದ್ದು. ಇಂದು JNK ಲೀಡರ್ಸ್ ಗಳನ್ನ ಮೋದಿ ಮೀಟ್ ಆಗಲಿದ್ದಾರೆ. ಅಲ್ಲಿ ಒಂದು ಪೊಲಿಟಿಕಲ್ ಈಕ್ವಿಲಿಬ್ರಿಯಂ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಸೆಟಲ್ ಮಾಡುವಂತ ಕಾರ್ಯ ಇವತ್ತು ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಮ್ಮು ಅಂಡ್ ಕಾಶ್ಮೀರದ ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ ಗಳ ರೆಪ್ರೆಸೆಂಟೇಟಿವ್ಸ್ ಗಳೊಟ್ಟಿಗೆ ಇವತ್ತು ಒಂದು ಮೀಟಿಂಗ್ ಅನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಮೀಟಿಂಗ್ ಆಗಸ್ಟ್ 5, 2019ರಲ್ಲಿ ಆರ್ಟಿಕಲ್ 370 ಬದಲಾವಣೆ ಮಾಡಿ ಜಮ್ಮು ಕಾಶ್ಮೀರಕ್ಕೆ ನೀಡಿದಂತ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ರಿವೋಕ್ ಮಾಡುವಂತ ಕಾರ್ಯವನ್ನ ಏನ್ ಮಾಡಿದ್ರು, ಅದರ ನಂತರದಲ್ಲಿ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗಿ ಇವತ್ತಿನ ಒಂದು ಡಿಸ್ಕಷನ್ ಅನ್ನುವಂಥದ್ದು ಹೊರಬರಬಹುದು. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ 2019 ಆಗಸ್ಟ್ 5ರಂದು ತಂದಂತ ಕೀ ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ಒಮ್ಮೆ ಗಮನಿಸೋದಾದ್ರೆ, ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ 1954 ಇದ್ದಂತ ಆರ್ಡರ್ ಅನ್ನ ರೀಪ್ಲೇಸ್ ಮಾಡುವಂತ ಕಾರ್ಯವನ್ನ ದಿ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಅಂಡ್ ಕಾಶ್ಮೀರ್ ಆರ್ಡರ್ 2019ರಲ್ಲಿ ಈ ಒಂದು ದಿನ ಬಂದಂತ ಈ ಒಂದು ಆರ್ಡರ್ ಅನ್ನುವಂಥದ್ದು ಮಾಡುತ್ತೆ. ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಬಿಲ್ 2019 ಪಾರ್ಲಿಮೆಂಟ್ ನಿಂದ ಪಾಸ್ ಆಗುತ್ತೆ. ಇದು ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ನ 2 ಯೂನಿಯನ್ ಟೆರಿಟರಿಗಳನ್ನಾಗಿ ಡಿವೈಡ್ ಮಾಡುತ್ತೆ. ಒಂದು ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ, ಮತ್ತೊಂದು ಲಡಾಖ್ ಯೂನಿಯನ್ ಟೆರಿಟರಿ. ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ವಿತ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲಡಾಖ್ ಯೂನಿಯನ್ ಟೆರಿಟರಿ ವಿತೌಟ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಈ ಹಿಂದೆ 6 ವರ್ಷದ ಅವಧಿಯನ್ನ ಹೊಂದಿರತಕ್ಕಂಥ ಜಮ್ಮು ಅಂಡ್ ಕಾಶ್ಮೀರದ ಸ್ಟೇಟ್ ಅಸೆಂಬ್ಲಿ ಏನಿತ್ತು ಇದು ಈಗ ಯೂನಿಯನ್ ಟೆರಿಟರಿ ಆಗಿ ಬದಲಾಗಿದೆ. ಇದರ ಟರ್ಮ್ ಅನ್ನುವಂಥದ್ದು 5 ವರ್ಷ ಇರುವಂಥದ್ದು. ಮತ್ತು ಸೆಕ್ಷನ್ 32 ಆಫ್ ದಿ ಜಮ್ಮು ಅಂಡ್ ಕಾಶ್ಮೀರ್ 2019 ಬಿಲ್ ಅನ್ನುವಂಥದ್ದು ಇಲ್ಲಿನ ಅಸೆಂಬ್ಲಿ ಅನ್ನುವಂಥದ್ದು ಸ್ಟೇಟ್ ಸಬ್ಜೆಕ್ಟ್ಸ್ ಗಳಾದಂಥ ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸ್ನ ವಿಚಾರವನ್ನ ಹೊರತುಪಡಿಸಿ ಇನ್ಯಾವುದೇ ಸ್ಟೇಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರತಕ್ಕಂಥ ಸಬ್ಜೆಕ್ಟ್ಸ್ ಗಳ ಮೇಲೆ ಲಾಸ್ ಗಳನ್ನ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಅಂಶವನ್ನ ಕೂಡ ಇದು ಹೊಂದಿರತಕ್ಕಂಥದ್ದು. ಹಾಗೆ ಆರ್ಟಿಕಲ್ 239A ಅನ್ನುವಂಥದ್ದು ಯಾವ ರೀತಿಯಾಗಿ ಯೂನಿಯನ್ ಟೆರಿಟರೀಸ್ ಆಫ್ ಪುದುಚೇರಿ ಮತ್ತು ಡೆಲ್ಲಿಗೆ ಅಪ್ಲಿಕಬಲ್ ಆಗುತ್ತೆ, ಅದೇ ರೀತಿಯಾಗಿ ಜಮ್ಮು ಅಂಡ್ ಕಾಶ್ಮೀರದ ಯೂನಿಯನ್ ಟೆರಿಟರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ ಈ ಒಂದು ಸ್ಪೆಷಲ್ ಪ್ರಾವಿಷನ್ ಅನ್ನ, ಈ ಒಂದು ಸ್ಟೇಟ್ಸ್ಗೆ ಏನು ಸ್ಪೆಷಲ್ ಸ್ಟೇಟಸ್ ಅನ್ನ ನೀಡಲಾಗಿತ್ತು ಅದನ್ನ ಅಬಾಲಿಷ್ ಮಾಡದಂತ ಕಾರಣದಿಂದ ಆ ದಿನದಿಂದ ನಂತರದಲ್ಲಿ ಒಂದು ಸಪರೇಟ್ ಕಾನ್ಸ್ಟಿಟ್ಯೂಷನ್ ಆಗಲಿ, ಸಪರೇಟ್ ಫ್ಲಾಗ್ ಅನ್ನಾಗ್ಲಿ, ಸಪರೇಟ್ ಆಂಥಮ್ ಅನ್ನಾಗ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಹೊಂದುವಂತಿಲ್ಲ.
ಆರ್ಟಿಕಲ್ 360 ಅಡಿಯಲ್ಲಿರ್ತಕ್ಕಂಥ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅನ್ನುವಂಥದ್ದು ಇನ್ನು ಮುಂದೆ ಅಂದ್ರೆ 2019 ನಂತರದಿಂದ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖಿನ ಯೂನಿಯನ್ ಟೆರಿಟರೀಸ್ಗಳಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಪಾರ್ಲಿಮೆಂಟ್ ಪಾಸ್ ಮಾಡುವಂತ ಎಲ್ಲ ಲಾಸ್ಗಳು ಕೂಡ ಅದು ಜಮ್ಮು ಅಂಡ್ ಕಾಶ್ಮೀರಕ್ಕೂ ಕೂಡ ಅಪ್ಲಿಕಬಲ್ ಆಗುತ್ತೆ. ರೈಟ್ ಟು RTI ಆಗಿರ್ಬೋದು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಆಗಿರ್ಬೋದು, ರೈಟ್ ಟು ಎಜುಕೇಶನ್ RTE ಆಕ್ಟ್ ಆಗಿರ್ಬೋದು, ಎಲ್ಲ ಲಾಸ್ಗಳು ಕೂಡ ಇನ್ನು ಅಂದ್ರೆ ಈ ಒಂದು ಡೇಟ್ ನ ನಂತರದಲ್ಲಿ ಇವುಗಳಿಗೂ ಕೂಡ ಅಪ್ಲಿಕಬಲ್ ಆಗುವಂಥದ್ದು. ಇನ್ನ IPC ಇಂಡಿಯನ್ ಪೀನಲ್ ಕೋಡ್ ಅನ್ನುವಂಥದ್ದು ರಣಬೀರ್ ಪೀನಲ್ ಕೋಡ್ ಅಂತ ಹೇಳಿ ನೀವು ಜಮ್ಮು ಕಾಶ್ಮೀರದಲ್ಲಿ ಫಾಲೋ ಮಾಡ್ತಾ ಇದ್ರು. ಈ ಒಂದು ರಣಬೀರ್ ಪೀನಲ್ ಕೋಡ್ ಅನ್ನ ಬದಲಾಯಿಸಿ IPC ಅನ್ನ ಫಾಲೋ ಮಾಡಲಾಗುತ್ತೆ. ದೇಶಾದ್ಯಂತ ಯಾವ ರೀತಿಯಾಗಿ ಫಾಲೋ ಮಾಡ್ತಾರೋ ಅದೇ ರೀತಿಯಾಗಿ ಆರ್ಟಿಕಲ್ 35A ಅನ್ನ ಸ್ಟ್ಯಾಂಡ್ಸ್ ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ತಿಳಿಸಲಾಗುತ್ತೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನ ಇಟ್ ಸ್ಟ್ಯಾಂಡ್ಸ್ ನಲ್ ಅಂಡ್ ವಾಯ್ಡ್ ಅಂತ ಹೇಳಿ ತಿಳಿಸಲಾಯಿತು. ಅದು ಯಾವ ಆರ್ಟಿಕಲ್ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಇಂತಹ ಒಂದು ಬದಲಾವಣೆಯನ್ನ 2019 ಆಗಸ್ಟ್ 5ರಂದು ತಂದ ನಂತರದಲ್ಲಿ ಇವತ್ತು ಅಲ್ಲಿನ ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ಗಳ ಲೀಡರ್ಸ್ಗಳೊಟ್ಟಿಗೆ ಅಥವಾ ರೆಪ್ರೆಸೆಂಟೇಟಿವ್ಸ್ಗಳೊಟ್ಟಿಗೆ ಒಂದು ಮಾತುಕತೆಯನ್ನ ಪ್ರೈಮ್ ಮಿನಿಸ್ಟರ್ ಅವರು ಹೊಂದಿದ್ದಾರೆ. ಮಾತುಕತೆಯ ನಂತರದಲ್ಲಿ ಯಾವೆಲ್ಲ ನಿರ್ಧಾರಗಳು ಹೊರಬರುತ್ತೆ ಅನ್ನುವಂಥದ್ದನ್ನ ನಾವು ನಾಳೆ ನಾಡಿದ್ದಿನ ಸಂಚಿಕೆಗಳಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ ಹೈಕೋರ್ಟ್ ಡಿಕ್ಲೈನ್ಸ್ ಫೇಸ್ಬುಕ್ ವಾಟ್ಸ್ಆಪ್ಸ್ ಫ್ರೆಶ್ ಪ್ಲೀ ಅನ್ನುವಂಥದ್ದು. ಈ ಒಂದು ಪ್ಲೀ ಅನ್ನುವಂಥದ್ದು ವಾಟ್ಸ್ಆಪ್ ತಂದಿರತಕ್ಕಂಥ ಹೊಸ ಪ್ರೈವಸಿ ಪಾಲಿಸಿಯ ವಿಚಾರದಲ್ಲಿ ಇದ್ದಂಥದ್ದು. ಈ ಪ್ರೈವಸಿ ಪಾಲಿಸಿ ಅನ್ನುವಂಥದ್ದು ಕೆಲವೊಂದು ಲಾಸ್ಗಳನ್ನ ವೈಲೇಟ್ ಮಾಡುತ್ತೆ ಅನ್ನುವಂಥ ಕಾರಣದಿಂದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವರು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಈ ಒಂದು ಹೊಸ ಪ್ರೈವಸಿ ಪಾಲಿಸಿಯ ವಿಚಾರದಲ್ಲಿ ಅಲ್ಲಿ ಒಂದು ಪ್ರೋಬ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಟ್ ಆಗಬೇಕು ಮತ್ತು ಅದರ ಸಹಕಾರಕ್ಕಾಗಿ ವಾಟ್ಸಪ್ಪಿನ ಕಡೆಯಿಂದ ಇವರಿಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವರು ಕೇಳುವಂತ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು. ಇದರ ವಿರುದ್ಧವಾಗಿ ಒಂದು ಪ್ಲೀಯನ್ನ ವಾಟ್ಸಪ್ ಮತ್ತು ಫೇಸ್ಬುಕ್ಗಳು ಹೈಕೋರ್ಟ್ನ ಬಳಿ ಹೊತ್ತೊಯ್ದಿದ್ದಂಥದ್ದು. ಅದಕ್ಕೆ ಡೆಲ್ಲಿ ಹೈಕೋರ್ಟ್ ಈಗ ಆ ಒಂದು ಪ್ಲೀಯನ್ನ ಡಿಸ್ಮಿಸ್ ಮಾಡುವಂಥದ್ದು ಅಥವಾ ಡಿಕ್ಲೈನ್ ಮಾಡುವಂತ ಕಾರ್ಯವನ್ನ ಮಾಡಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಕಾಂಪಿಟೇಷನ್ ವಾಚ್ ಡಾಗ್ ಆಫ್ ಇಂಡಿಯಾ ಅಂತಾನೆ ಗುರುತಿಸಿಕೊಳ್ಳುವಂತ ಒಂದು ರೆಸ್ಪಾನ್ಸಿಬಲ್ ಸಂಸ್ಥೆ ಆಗುತ್ತೆ. 2002ರಲ್ಲಿ ಬಂದಂತ ಕಾಂಪಿಟೇಷನ್ ಆಕ್ಟ್ ಅನ್ನ ಎನ್ಫೋರ್ಸ್ ಮಾಡುವಂತ ಒಂದು ಜವಾಬ್ದಾರಿಯನ್ನ ಈ ಒಂದು CCI ಸಂಸ್ಥೆ ಹೊಂದಿರುತ್ತೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಭಾರತದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಮಾನೋಪಾಲಿಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ MRTP ಆಕ್ಟ್ 1969 ಅನ್ನ ಇದು ರೀಪ್ಲೇಸ್ ಮಾಡಿ ಕಾಂಪಿಟೇಷನ್ ಆಕ್ಟ್ ಅನ್ನುವಂಥದ್ದು 2002ರಲ್ಲಿ ಫಾರ್ಮ್ ಆಗುತ್ತೆ. ಇದನ್ನ ಎನ್ಫೋರ್ಸ್ ಮಾಡುವಂತ ಕಾರ್ಯವನ್ನ ಈ CCIನವರು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆ ಮಾಡುವಂಥದ್ದು. ಈ ಒಂದು CCIನ ಕಾಂಪೋಸಿಷನ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೈಶಂಕರ್ ಫ್ಲಾಗ್ಸ್ ಕ್ಲೋಸ್ ಅಪ್ ಡೆಪ್ಲಾಯ್ಮೆಂಟ್ಸ್ ಅನ್ನುವಂಥದ್ದು. ಹಾಗೇನೆ ಚೈನಾ ನಮ್ಮ ಒಂದು ಬಾರ್ಡರ್ಸ್ಗಳ ಹತ್ತಿರದಲ್ಲಿ ನ್ಯೂ ಯೂನಿಟ್ಸ್ ಗಳನ್ನ ರೈಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಚೈನಾದವರು ಲೋಕಲ್ ಟಿಬೇಟನ್ ಯೂತ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಯೂನಿಟ್ಸ್ಗಳನ್ನು ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ರೀಜನ್ಸ್ಗಳಾದಂಥ ಈಸ್ಟರ್ನ್ ಲಡಾಖ್ನ ಬಳಿಯಲ್ಲಿ ರೀಸೆಂಟ್ ಬಾರ್ಡರ್ ಟೆನ್ಷನ್ಸ್ಗಳನ್ನು LACಯ ಬಳಿಯಲ್ಲಿ ಎಲ್ಲಿ ಕ್ರಿಯೇಟ್ ಮಾಡಿತ್ತೋ ಆ ಒಂದು ಸ್ಥಳಗಳಲ್ಲಿ ಈಗ ಹೊಸ ಯೂನಿಟ್ಸ್ಗಳನ್ನು ಚೈನಾದವರು ರೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಸಿಕ್ಕಿಂ ಮತ್ತು ಭೂತಾನಿನ ಇಂಟೆಲಿಜೆಂಟ್ ಅಲ್ಲಿನ ಬಾರ್ಡರ್ಸ್ಗಳಲ್ಲೂ ಕೂಡ ಈ ರೀತಿಯ ಹೊಸದಾದಂಥ ಯೂನಿಟ್ಸ್ಗಳನ್ನು ರೈಸ್ ಮಾಡ್ತಿರುವಂಥ ವಿಚಾರದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳು ಈಗ ಭಾರತಕ್ಕೆ ದೊರಕಿರ್ತಕ್ಕಂಥದ್ದು. ಇನ್ನು ಟಿಬೇಟಿನ ಬಳಿ ಇರ್ತಕ್ಕಂಥ ರೂಟಾಗ್ನಲ್ಲಿ ಅವರ ಒಂದು ಯೂನಿಟ್ಸ್ ಗಳನ್ನ ಡಿಪ್ಲಾಯ್ ಮಾಡಿರ್ತಕ್ಕಂಥದ್ದು ಮತ್ತು ಪ್ಯಾಂಗಾಂಗ್ಸೋ ಲೇಕ್ ಏನು ಈಸ್ಟರ್ನ್ ಲಡಾಖ್ ನಲ್ಲಿ ಇದೆ ಈ ಲೇಕ್ ನ ಬಳಿಯಲ್ಲೂ ಕೂಡ ಯೂನಿಟ್ಸ್ ಗಳನ್ನ ಡಿಪ್ಲಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹಿಂದೂ ಈ ಒಂದು ಆರ್ಟಿಕಲ್ ಅನ್ನ ಬಿತ್ತರಿಸ್ತಾ ಇದೆ. ಇದು ನಮ್ಗೆ ಏನ್ ತೋರಿಸುತ್ತೆ ಅಂತ ಅಂದ್ರೆ ಡಿಸ್ಎಂಗೇಜ್ಮೆಂಟ್ ನ ಬಗ್ಗೆ ಸಾಕಷ್ಟು ಸುತ್ತಿನ ಮಾತುಕತೆಗಳು ನಮ್ಮ ಮತ್ತು ಚೈನಾದ ಫಾರಿನ್ ಮಿನಿಸ್ಟರ್ಸ್ ಲೆವೆಲ್ ಟಾಕ್ಸ್ ಗಳಾಗಿರ್ಬೋದು ಮತ್ತು ಕಮಾಂಡ್ ಕಾರ್ಪ್ಸ್ ಲೆವೆಲ್ ಟಾಕ್ಸ್ ಗಳಾಗಿರ್ಬೋದು ಸಾಕಷ್ಟು ಸುತ್ತಿನ ಟಾಕ್ಸ್ ಗಳು ನಡೆದು ಕೂಡ ಈ ರೀತಿಯ ಡಿಸ್ಎಂಗೇಜ್ಮೆಂಟ್ ಅನ್ನ ಹೊರತುಪಡಿಸಿ ಇನ್ನಷ್ಟು ಬಾರ್ಡರ್ಸ್ ಗಳಲ್ಲಿ ಟೆನ್ಷನ್ಸ್ ಗಳನ್ನ ರೈಸ್ ಮಾಡುವಂತ ಕೃತ್ಯಗಳು ಮುನ್ನಡೀತಾ ಇದೆ ಚೈನಾದ ಕಡೆಯಿಂದ ಅನ್ನುವಂಥದ್ದನ್ನ ನಮಗಿದು ತೋರಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಕತಾರ್ ಎಕನಾಮಿಕ್ ಫೋರಂ ನಲ್ಲಿ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರಿಗೆ ಬೌಂಡರಿ ಸಿಚುಯೇಷನ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಚೀನಾ ಅನ್ನುವಂಥದ್ದು ಒಂದು ಕ್ಲೋಸ್ ಅಪ್ ಡೆಪ್ಲಾಯ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ. ಇದು ಚೈನಾ ತಾನು ತೋರಿಸಿದಂತ ಕಮಿಟ್ಮೆಂಟ್ ಏನಿತ್ತು ಆ ಒಂದು ರಿಟರ್ನ್ ಕಮಿಟ್ಮೆಂಟ್ಸ್ ಗಳಿಗೆ ಬದ್ಧವಾಗಿರುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ನಮಗೆ ಹುಟ್ಟುಹಾಕ್ತಾ ಇರ್ತಕ್ಕಂಥದ್ದು. ಲಾರ್ಜ್ ನಂಬರ್ ಆಫ್ ಫೋರ್ಸಸ್ ಗಳನ್ನ ಅಟ್ ದಿ ಹಾರ್ಟ್ ಆಫ್ ದಿ ರೀಸೆಂಟ್ ಟೆನ್ಷನ್ಸ್ ಗಳಲ್ಲಿತ್ತು LACಯಲ್ಲಿ ಅಲ್ಲಿ ಚೀನಾದವರು ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಚೀನಾದವರು ತಮ್ಮ ರಿಟರ್ನ್ ಒಂದು ಕಮಿಟ್ಮೆಂಟ್ಗೆ ಬದ್ಧರಾಗಿ ಇಲ್ಲ ಅನ್ನುವಂಥದ್ದು ನಮಗೆ ತೋರಿಸ್ತಾ ಇದೆ. ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಆದ್ರೆ ಮತ್ತೊಂದು ಇವರೊಟ್ಟಿಗೆ ನಾವು ಒಂದು ಮ್ಯೂಚುವಲ್ ಸೆನ್ಸಿಟಿವಿಟಿಯನ್ನ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನ ಮ್ಯೂಚುವಲ್ ಇಂಟ್ರೆಸ್ಟ್ ಅನ್ನ ಯಾವ ಬೇಸಿಸ್ನ ಆಧಾರದ ಮೇಲೆ ಇನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮನ್ನು ಕಾಡ್ತಿರ್ತಕ್ಕಂಥ ಒಂದು ಪ್ರಶ್ನೆ ಅನ್ನುವಂಥ ರೀತಿಯಲ್ಲಿ ಇವರು ತಿಳಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಕ್ವಾಡ್ ಯಾವ ರೀತಿಯಾಗಿ ಈ ಬೌಂಡರಿ ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡುವಲ್ಲಿ ಭಾರತಕ್ಕೆ ನೆರವಾಗುತ್ತೆ ಅಂದಾಗ ಕ್ವಾಡ್ ಅನ್ನುವಂಥದ್ದು ರಿಯಲಿ ಒಂದು ಟೈಟ್ ಕನೆಕ್ಷನ್ ಅನ್ನ ಈ ಬೌಂಡರಿ ವಿಚಾರದಲ್ಲಿ ಹೊಂದೋದಿಲ್ಲ. ಆದ್ರೆ ನಮ್ಮೊಟ್ಟಿಗೆ ಅಂದ್ರೆ ಕ್ವಾಡ್ನ ಸದಸ್ಯರಾದಂಥ ಇಂಡಿಯಾ US ಆಸ್ಟ್ರೇಲಿಯಾ ಜಪಾನ್ ಈ 4 ಸದಸ್ಯರು ಸೇರಿ ಒಂದು ಕಾಮನ್ ಅಜೆಂಡವನ್ನ ಹೊಂದಿದ್ದಾರೆ.
ಹೊಂದಿದ್ದೇವೆ. ಮ್ಯಾರಿಟೈಮ್ ಸೆಕ್ಯೂರಿಟಿ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ವ್ಯಾಕ್ಸಿನ್ಸ್ಗಳ ಬಗ್ಗೆ ವರ್ಕ್ ಮಾಡುವಂತ ವಿಚಾರ ಆಗಿರ್ಬೋದು, ಒಟ್ಟಾರೆಯಾಗಿ ಬಾರ್ಡರ್ ಇಶ್ಯೂಸ್ಗಳ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದು ಕಾಮನ್ ಅಜೆಂಡಾವನ್ನ ಹೊಂದಿದ್ದೇವೆ. ಆದ್ರೆ ಇಂಡಿಯಾ ಚೈನಾದ ಈ ಒಂದು ಆನ್ಗೋಯಿಂಗ್ ಬಾರ್ಡರ್ ಇಶ್ಯೂಸ್ಗಳ ವಿಚಾರದಲ್ಲಿ ಕ್ವಾಡ್ ಅನ್ನುವಂಥದ್ದು ಒಂದು ಟೈಟ್ ಕನೆಕ್ಷನ್ ಅನ್ನು ಹೊಂದಿದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಜೈಶಂಕರ್ ಅವರು ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ನಮಗೆ ತಿಳಿಬೇಕಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಸುತ್ತಿನ ಮಾತುಕತೆಗಳು ಚೈನಾ ಮತ್ತು ಭಾರತದ ನಡುವೆ ನಡೆದರೂ ಕೂಡ ಇಲ್ಲಿ ಚೈನಾದವರು ಮತ್ತೊಮ್ಮೆ ಭಾರತದ ಈ ಒಂದು ಟೆನ್ಷನ್ಸ್ಗಳಿರ್ತಕ್ಕಂಥ LACಯ ಟೆನ್ಷನ್ ಏರಿಯಾಸ್ಗಳೇನಿದೆ ಅಲ್ಲಿ ಹೊಸದಾದಂಥ ಡಿಪ್ಲಾಯ್ಮೆಂಟ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥದ್ದಾಗಿರ್ಬೋದು, ನ್ಯೂ ಯೂನಿಟ್ಸ್ಗಳನ್ನು ರೈಸ್ ಮಾಡುವಂಥದ್ದಾಗಿರ್ಬೋದು, ಈ ಕೆಲಸಗಳನ್ನು ಈಗ ಮತ್ತೆ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು, ಮುಂದುವರಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಡಿಸ್ಎಂಗೇಜ್ಮೆಂಟ್ನ ಬದಲಾಗಿ ಮತ್ತೆ ಈ ರೀತಿಯ ಹೊಸ ಒಂದು ನಡೆ ಚೈನಾದ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಬೌಂಡ್ರಿ ಇಶ್ಯೂಸ್ ಅನ್ನುವಂಥದ್ದು ಇನ್ನೂ ಕೂಡ ಈ ಟಜಲ್ ಅನ್ನುವಂಥದ್ದು ಮುಂದೆ ಒರೆಯುತ್ತೆ ಅನ್ನುವಂಥದ್ದನ್ನು ನಮಗೆ ತೋರಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಗ್ರೇ ಮ್ಯಾಟರ್ ಲಾಸ್ ಸೀನ್ ಆಫ್ಟರ್ ಕೋವಿಡ್ ಅನ್ನುವಂಥದ್ದು. ಸಾಕಷ್ಟು ಮಂದಿ ಕೋವಿಡ್ ಪೇಷಂಟ್ಸ್ಗಳು ಲಾಸ್ ಆಫ್ ಸ್ಮೆಲ್ ಅಥವಾ ಲಾಸ್ ಆಫ್ ಟೇಸ್ಟ್ ಅನ್ನುವಂಥ ಕಾಮನ್ ಸಿಂಪ್ಟಮ್ ಅನ್ನು ಹೊಂದಿದ್ದಂಥದ್ದು. ಈ ಕರೋನಾ ವೈರಸ್ಸಿನ ಇನ್ಫೆಕ್ಷನ್ನ ನಂತರದಲ್ಲಿ ಬ್ರೈನ್ ಇಮೇಜಿಂಗ್ ಸ್ಟಡಿ ಒಂದನ್ನು ಅಧ್ಯಯನವನ್ನು ಮಾಡಿದ್ದಾರೆ. ಈ ಅಧ್ಯಯನದಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಸ್ಮೆಲ್ ಮತ್ತು ಟೇಸ್ಟ್ಗೆ ಸಂಬಂಧಿಸಿದಂಥ ಬ್ರೈನ್ನಲ್ಲಿರ್ತಕ್ಕಂಥ ರೀಜನ್ಸ್ ಏನಿದೆ ಆ ರೀಜನ್ಸ್ಗಳು ಅಫೆಕ್ಟ್ ಆಗಿದೆ, ಇದರಿಂದಾಗಿ ಅಲ್ಲಿರ್ತಕ್ಕಂಥ ಗ್ರೇ ಮ್ಯಾಟರ್ ಲಾಸ್ ಆಗಿದೆ ಅನ್ನುವಂಥದ್ದನ್ನು ಸದ್ಯಕ್ಕೆ ಈ ಒಂದು ಅಧ್ಯಯನದ ಮೊದಲ ಹಂತಗಳಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಇನ್ನಷ್ಟು ಹೆಚ್ಚಿನ ಸ್ಯಾಂಪಲ್ಸ್ಗಳನ್ನು ಅಧ್ಯಯನ ಮಾಡಿದ ನಂತರದಲ್ಲಿ ಇದರ ಬಗೆಗೆ ನಮಗೊಂದು ಸ್ಪಷ್ಟತೆ ಸಿಗಲಿದೆ ಮತ್ತು ಅದನ್ನು ಅಧಿಕೃತವಾಗಿ ತಿಳಿಸಲಾಗುತ್ತೆ. ಕೋವಿಡ್-19ನ ಇಂಪ್ಯಾಕ್ಟ್ ನಿಂದಲೇ ಆಗಿರ್ಬೋದು ಅಥವಾ ಹಾಸ್ಪಿಟಲೈಸ್ಡ್ ಪೇಷಂಟ್ಸ್ಗಳಲ್ಲಿ ಅವರು ಓಲ್ಡ್ ಏಜ್ ಪೇಷಂಟ್ ಆಗಿರುವಂಥದ್ದು ಕಾರಣದಿಂದನೋ, ಹೈಯರ್ ಬಾಡಿ ಮಾಸ್ ಇಂಡೆಕ್ಸ್ BMI ಅನ್ನು ಹೆಚ್ಚಿಗೆ ಹೊಂದಿರುವಂಥದ್ದು ಆಗಿರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಇಂದನೂ ಆಗಿರ್ಬೋದು, ಅಥವಾ ಡಯಾಬಿಟಿಸಿನ ಹೈಯರ್ ರಿಸ್ಕ್ ಅನ್ನು ಹೊಂದಿರತಕ್ಕಂಥ ಪೇಷಂಟ್ಸ್ಗಳಲ್ಲಾಗಿರ್ಬೋದು, ಅಥವಾ ಕೋವಿಡ್ ಪ್ಲಸ್ ಈ ರೀತಿಯ ಕೋಮಾರ್ಬಿಡಿಟೀಸ್ ಇದ್ದಂಥ ಪೇಷಂಟ್ಸ್ಗಳ ಒಂದು ಕಾರಣ ಆಗಿರ್ಬೋದು. ಇವೆರಡರ ಇಂಟ್ರಾಕ್ಷನ್ ಕೂಡ ಒಂದು ಕಾರಣ ಇರ್ಬೋದು. ಈ ಎಲ್ಲ ಕಾರಣದಿಂದ ಈ ರೀತಿಯ ಗ್ರೇ ಮ್ಯಾಟರ್ ಲಾಸ್ ಅನ್ನುವಂಥದ್ದು ಆಗಿರ್ಬೋದು ಅನ್ನುವಂಥದ್ದನ್ನ ಸದ್ಯಕ್ಕೆ ಈ ಒಂದು ಅಧ್ಯಯನ ತಿಳಿಸ್ತಾ ಇದೆ. ಆದ್ರೆ ಅದರ ಬಗೆಗೆ ಇನ್ನೂ ಕೂಡ ನಮಗೆ ಸ್ಪಷ್ಟತೆ ದೊರಕಬೇಕಾಗಿದೆ. ಲಾರ್ಜರ್ ಅಮೌಂಟ್ಸ್ ಅಲ್ಲಿ ಇನ್ನಷ್ಟು ಮಂದಿಯ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇದರ ಬಗೆಗಿನ ಅಧ್ಯಯನ ಅನ್ನುವಂಥದ್ದು ಮುಂದುವರಿಬೇಕಾಗಿದೆ. ನಮ್ಮ ಬ್ರೈನ್ ಅಲ್ಲಿ ಈ ರೀತಿ ಗ್ರೇ ಮ್ಯಾಟರ್ ಲಾಸ್ ಆಗೋದ್ರಿಂದ ಮೆಮೊರಿ ರಿಲೇಟೆಡ್ ರೀಜನ್ಸ್ ಗಳಲ್ಲಿ ಏನು ಬ್ರೈನ್ ನಲ್ಲಿ ಏನಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತ ರಿಸ್ಕ್ ಗಳು ಹೆಚ್ಚಾಗಬಹುದು. ಇದರಿಂದ ಡಿಮೆನ್ಷಿಯಾವನ್ನ ಲಾಂಗರ್ ಟರ್ಮ್ ನಲ್ಲಿ ಪೇಷಂಟ್ಸ್ ಗಳು ಡೆವಲಪ್ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಈ ಒಂದು ಅಧ್ಯಯನದ ಆಥರ್ಸ್ ಗಳು ತಿಳಿಸಿರ್ತಕ್ಕಂಥದ್ದು. ಡಿಮೆನ್ಷಿಯಾ ಅಂತ ಅಂದ್ರೆ ಮೆಮೊರಿ ಲಾಸ್ ಆಗುವಂತ ಒಂದು ಸಂಬಂಧಪಟ್ಟಂತ ಕಾಯಿಲೆ ಆಗಿರುತ್ತೆ. ಈ ರೀತಿಯಾದಂತ ಮೆಮೊರಿ ಲಾಸ್ ಆಗುವಂತ ಒಂದು ಪ್ರಾಬ್ಲಮ್ ಅನ್ನ ಕೂಡ ಮುಂಬರುವಂತ ದಿನಗಳಲ್ಲಿ ಈಗಾಗಲೇ ಕೋವಿಡ್ ಅಫೆಕ್ಟೆಡ್ ಪೇಷಂಟ್ಸ್ ಗಳು ಏನು ಸ್ಮೆಲ್ ಅಂಡ್ ಟೇಸ್ಟ್ ಅನ್ನ ಲಾಸ್ ಮಾಡಿಕೊಂಡು ಅದರಿಂದಾಗಿ ತಮ್ಮ ಬ್ರೈನ್ ನಲ್ಲಿ ಇರ್ತಕ್ಕಂಥ ಗ್ರೇ ಮ್ಯಾಟರ್ ಅನ್ನ ಕಳ್ಕೊಂಡಿದ್ದಾರೆ, ಅವರು ಕಾಣಬಹುದು ಅನ್ನುವಂಥದ್ದನ್ನ ಕೂಡ ಸದ್ಯಕ್ಕೆ ಅಧ್ಯಯನ ತಿಳಿಸ್ತಾ ಇರತಕ್ಕಂಥದ್ದು. ಇದರ ಬಗೆಗೆ ಇನ್ನಷ್ಟು ಮಾಹಿತಿ ನಮಗೆ ಮುಂಬರುವಂತ ದಿನಗಳಲ್ಲಿ ದೊರೆಯಲಿದೆ. ಮುಂದಿನ ಆರ್ಟಿಕಲ್ ಮಹಾರಾಷ್ಟ್ರ ಮಾನಿಟರಿಂಗ್ ಡೆಲ್ಟಾ ಪ್ಲಸ್ ವೇರಿಯಂಟ್ ಕೇಸಸ್ ಅನ್ನುವಂಥದ್ದು. ಈ ಒಂದು ಡೆಲ್ಟಾ ಪ್ಲಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತದಾದ್ಯಂತ 40 ಕೇಸಸ್ಗಳು ರಿಪೋರ್ಟ್ ಆಗಿ 21 ಕೇಸಸ್ಗಳು ಮಹಾರಾಷ್ಟ್ರದಿಂದಲೇ ರಿಪೋರ್ಟ್ ಆಗಿರ್ತಕ್ಕಂಥದ್ದು. ಈ ಮಹಾರಾಷ್ಟ್ರದಿಂದ ರಿಪೋರ್ಟ್ ಆಗಿರ್ತಕ್ಕಂಥ ಇಂಡೆಕ್ಸ್ ಪೇಷಂಟ್ಸ್ಗಳು ಯಾರಿದ್ದಾರೆ, ಈ ಇಂಡೆಕ್ಸ್ ಪೇಷಂಟ್ಸ್ಗಳ ಕಾಂಟ್ಯಾಕ್ಟ್ಸ್ಗೆ ಬಂದಿರತಕ್ಕಂಥವರ ಹಲವಾರು ಸ್ಯಾಂಪಲ್ಸ್ಗಳನ್ನು ದಿನವೊಂದಕ್ಕೆ 100 ಸ್ಯಾಂಪಲ್ಸ್ಗಳನ್ನಾದರೂ ಕೂಡ ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಮುಂಬರುವಂಥ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಹಬ್ಬುತ್ತಾ ಇದೆ ಮತ್ತು ಇದರ ಸಿವಿಯಾರಿಟಿ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಇನ್ನಷ್ಟು ಹೆಚ್ಚಿನ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇದರ ಬಗೆಗಿನ ಸ್ಪಷ್ಟವಾದಂತ ಮಾಹಿತಿಯನ್ನ ನೀಡಲಿದ್ದಾರೆ. ಸದ್ಯಕ್ಕೆ ಕೇವಲ 21 ಕೇಸಸ್ಗಳನ್ನ ಇವರು 7,500 ಮಂದಿ ಯಾರೆಲ್ಲ ಮೇ 15ರಿಂದ ಈಚೆಗೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಟೆಸ್ಟ್ಗೆ ಒಳಗಾಗಿದ್ದಾರೆ ಅದರಲ್ಲಿ 21 ಮಂದಿ ಮಾತ್ರವೇ ಈ ಡೆಲ್ಟಾ ಪ್ಲಸ್ ವೇರಿಯಂಟ್ಗೆ ಪಾಸಿಟಿವ್ ಅಂತ ಹೇಳಿ ಈಗ ನಮಗೆ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅದರ ಬಗೆಗೆ ಇನ್ನಷ್ಟು ಸ್ಯಾಂಪಲ್ಸ್ ಗಳನ್ನ ತಗೊಂಡು ಅಧ್ಯಯನ ನಡೆಸೋದಕ್ಕೆ ಮುಂಬಂದಿರತಕ್ಕಂಥದ್ದು. ಮತ್ತು ಇದೇನು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಹೇಳಿ ಗುರುತಿಸ್ತಾ ಇರ್ತಕ್ಕಂಥ ಈ ಡೆಲ್ಟಾ ಪ್ಲಸ್ ಏನಿದೆ ಇದರ ಬಗೆಗೆ ನಮಗೀಗ ಸಫಿಷಿಯಂಟ್ ಆದಂತ ಮಾಹಿತಿ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಸ್ಟ್ರಿಕ್ಟ್ ಕೋವಿಡ್-19 ಅಪ್ರೋಪ್ರಿಯೇಟ್ ಬಿಹೇವಿಯರ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾದಂತೂ ಮಾತ್ರವೇ ನಮ್ಮ ಮುಂದಿರ್ತಕ್ಕಂಥ ಒಂದು ಮುಖ್ಯವಾದಂತ ಮಾರ್ಗ ಆಗುತ್ತೆ. ಡಬಲ್ ಮಾಸ್ಕಿಂಗ್ ಆಗಿರ್ಬೋದು, ಗುಂಪು ಸೇರುವುದಂತದನ್ನ ತಡೆಯುವಂತದ್ದಾಗಿರ್ಬೋದು, ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಇನ್ನಷ್ಟು ಹೆಚ್ಚುಗೊಳಿಸುವಂತದ್ದಾಗಿರ್ಬೋದು, ಈ ರೀತಿಯ ಒಂದು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಇವುಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಎಷ್ಟು ಇನ್ಫೆಕ್ಷಿಯಸ್, ಎಷ್ಟು ಬೇಗ ಟ್ರಾನ್ಸ್ಮಿಷನ್ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಈ ಇಂಡೆಕ್ಸ್ ಪೇಷಂಟ್ಸ್ ಗಳ ಹತ್ತಿರದಲ್ಲಿದ್ದಂತ ಯಾರೆಲ್ಲ ವ್ಯಕ್ತಿಗಳಿದ್ರು ಅವರ ಹೆಚ್ಚಿನ ಸ್ಯಾಂಪಲ್ಸ್ ಗಳನ್ನ ಈಗ ಕಲೆಕ್ಟ್ ಮಾಡಿಕೊಂಡು ಅದರ ಅಧ್ಯಯನ ಅನ್ನುವಂಥದ್ದು ನಡೆದ ನಂತರದಲ್ಲಿ ಇದರ ಬಗೆಗೆ ನಮಗೆ ಸ್ಪಷ್ಟ ಮಾಹಿತಿ ದೊರಕುತ್ತೆ. ಈ ಕೇಂದ್ರ ಸರ್ಕಾರದವರು ಈಗಾಗಲೇ ಮಹಾರಾಷ್ಟ್ರ, ಕೇರಳ, ಮಧ್ಯಪ್ರದೇಶ್ ಈ ಎಲ್ಲ ರಾಜ್ಯಗಳಿಗೆ ತಮ್ಮ ಸರ್ವೈಲೆನ್ಸ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅಪ್ರೋಪ್ರಿಯೇಟ್ ಹೆಲ್ತ್ ಮೆಜರ್ಸ್ ಗಳನ್ನ ಫಾಲೋ ಮಾಡೋದಕ್ಕೆ ಗೈಡ್ ಮಾಡಿರ್ತಕ್ಕಂಥದ್ದು, ಅಡ್ವೈಸ್ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಆದಷ್ಟು ಕಡಿಮೆ ಕೇಸಸ್ಗಳು, ದೇಶಾದ್ಯಂತ ಕೇವಲ 40 ಪಾಸಿಟಿವ್ ಕೇಸಸ್ಗಳನ್ನ ಡೆಲ್ಟಾ ಪ್ಲಸ್ ವೇರಿಯಂಟ್ ಕೇಸಸ್ಗಳನ್ನ ಹೊಂದಿದ್ರು ಕೂಡ
ಇವುಗಳ ಡಿಸ್ಟ್ರಿಬ್ಯೂಷನ್ ಅಥವಾ ಡಿಟೆಕ್ಷನ್ ಹಲವಾರು ರಾಜ್ಯಗಳಲ್ಲಿ ಕಳೆದ 2 ತಿಂಗಳುಗಳಿಂದಲೂ ಕೂಡ ಇಂಡಿಕೇಟ್ ಆಗ್ತಾ ಇದೆ. ಇದು ಏನ್ ತೋರಿಸುತ್ತೆ ಅಂತಂದ್ರೆ ಆಲ್ರೆಡಿ ಈ ಕೇಸಸ್ಗಳು ಬೇರೆ ರಾಜ್ಯಗಳಲ್ಲಿ ಪ್ರೆಸೆಂಟ್ ಆಗಿದೆ ಅನ್ನುವಂಥದ್ದನ್ನ, ಕೆಲವು ರಾಜ್ಯಗಳಲ್ಲಿ ಇರಬಹುದು ಅನ್ನುವಂಥದ್ದನ್ನ ನಮಗೆ ತೋರಿಸುತ್ತೆ. ಹಾಗಾಗಿ ನಾವು ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸ್ ಅನ್ನ, ಸರ್ವೈಲೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಎನ್ಹಾನ್ಸ್ಡ್ ಟೆಸ್ಟಿಂಗ್, ಕ್ವಿಕ್ ಕಾಂಟ್ರಾಕ್ಟ್ ಟ್ರೇಸಿಂಗ್ ಮಾಡುವಂಥದ್ದು, ಪ್ರಯಾರಿಟಿ ವ್ಯಾಕ್ಸಿನೇಷನ್ ಅನ್ನ ನೀಡುವಂಥದ್ದನ್ನ ನಾವು ಹೆಚ್ಚಿಗೆ ಗಮನವನ್ನ ಹರಿಸಬೇಕು ಅಂತ ಹೇಳಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಹೆಲ್ತ್ ಮಿನಿಸ್ಟ್ರಿ ಅವರು ತಿಳಿಸಿರ್ತಕ್ಕಂಥದ್ದು. ದೇಶದಲ್ಲೇ ಅತಿ ಹೆಚ್ಚು ಕೇಸಸ್ಗಳನ್ನ ಕಾಣ್ತಿದ್ದಂತ ಮಹಾರಾಷ್ಟ್ರ ಸ್ಟಡಿ ಡಿಕ್ಲೈನ್ ಅನ್ನ ಕಳೆದ 1 ತಿಂಗಳಿನಿಂದಲೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಈಗ ಅದು ಲಿಟಲ್ ಓವರ್ 1.2 ಲ್ಯಾಕ್ ಕೇಸಸ್ಗಳಷ್ಟು ಆಕ್ಟಿವ್ ಕೇಸಸ್ಗಳನ್ನ ಹೊಂದಿರತಕ್ಕಂಥದ್ದು ಅಂತ ಕೂಡ ಇಲ್ಲಿ ನಮಗೆ ಮಾಹಿತಿ ದೊರಕ್ತಾ ಇದೆ. ಈ ಒಂದು ಡೆಲ್ಟಾ ಪ್ಲಸ್ ವೇರಿಯಂಟ್ ಏನಿದು ಅಂತ ನಾವು ನೋಡಿದಾಗ, ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಅನ್ನುವಂಥದ್ದು ಫಸ್ಟ್ ಭಾರತದಲ್ಲಿ ಡಿಟೆಕ್ಟ್ ಆಗಿದ್ದಂತ ಡೆಲ್ಟಾ ವೇರಿಯಂಟಿನ ಸಬ್ ಲೀನಿಯೇಜ್ ನಲ್ಲಿ ಬಂದಿರತಕ್ಕಂತ ಒಂದು ವೇರಿಯಂಟ್ ಆಗಿದೆ. ಡೆಲ್ಟಾ ವೇರಿಯಂಟ್ ಅನ್ನುವಂಥದ್ದು ಭಾರತದಲ್ಲಿ ಮೊದಲಿಗೆ ಡಿಟೆಕ್ಟ್ ಆಗಿತ್ತು. ಈಗ ಅದರ ಸಬ್ ಲೀನಿಯೇಜ್ ನಲ್ಲಿ ಬಂದಿರತಕ್ಕಂತ ಮತ್ತೊಂದು ವೇರಿಯಂಟ್ ಅನ್ನ ಡೆಲ್ಟಾ ಪ್ಲಸ್ ವೇರಿಯಂಟ್ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ಇದು ಸ್ಪೈಕ್ ಪ್ರೋಟೀನ್ ಮ್ಯುಟೇಷನ್ ಅನ್ನ K417N ಈ ಒಂದು ಸ್ಪೈಕ್ ಪ್ರೋಟೀನ್ ಮ್ಯುಟೇಷನ್ ಅನ್ನ ಅಕ್ವೈರ್ ಮಾಡಿಕೊಂಡು ಬಂದಿರತಕ್ಕಂತ ಒಂದು ವೇರಿಯಂಟ್ ಆಗಿರ್ತಕ್ಕಂಥದ್ದು. ಕೆಲವು ಸೈಂಟಿಸ್ಟ್ಗಳು ಇದರ ಮ್ಯುಟೇಷನ್ ಅನ್ನುವಂಥದ್ದು ಹೆಚ್ಚು ಟ್ರಾನ್ಸ್ಮಿಸಬಲ್ ಆಗಿರ್ಬೋದು ಅನ್ನುವಂತ ಒಂದು ವರಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಈಗಾಗಲೇ 40 ಕೇಸಸ್ಗಳಷ್ಟು ಇವುಗಳು ಪಾಸಿಟಿವ್ ಅನ್ನುವಂಥದ್ದು ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಮ್ಯುಟೇಷನ್ ಅನ್ನುವಂಥದ್ದು ಇಟ್ ಇಸ್ ಮೋರ್ ಟ್ರಾನ್ಸ್ಮಿಸಬಲ್ ಅಂತ ಹೇಳಿ ಟೆಸ್ಟಿಂಗ್ ಅನ್ನ ಹೆಚ್ಚುಗೊಳಿಸಿ ಅಂತ ಕೂಡ ಅಡ್ವೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಅನ್ನುವಂಥದ್ದು ಮೊದಲಿಗೆ ಇಂಗ್ಲೆಂಡಿನ ಬುಲೆಟಿನ್ ನಲ್ಲಿ, ಪಬ್ಲಿಕ್ ಹೆಲ್ತ್ ಬುಲೆಟಿನ್ ನಲ್ಲಿ ಜೂನ್ 11ರಂದು ರಿಪೋರ್ಟ್ ಆಗಿದ್ದಂತ ಈ ಒಂದು K417N ಅನ್ನುವಂತ ಮ್ಯುಟೇಷನ್ ಏನಿತ್ತು, K417N ಅನ್ನುವಂತ ಈ ಮ್ಯುಟೇಷನ್ ಅನ್ನುವಂತ ಬೀಟಾ ವೇರಿಯಂಟ್ ನಲ್ಲೂ ಕೂಡ ಪ್ರೆಸೆಂಟ್ ಇತ್ತು. ಮತ್ತು ಈ ಬೀಟಾ ವೇರಿಯಂಟ್ ಅನ್ನುವಂಥದ್ದು ಇಮ್ಯೂನ್ ಪವರ್ ಏನಿರುತ್ತೆ ಮಾನವನ ದೇಹದಲ್ಲಿ ಈ ಕೋವಿಡ್ ಅಫೆಕ್ಟೆಡ್ ಪೇಷಂಟ್ಸ್ಗಳಲ್ಲಿ, ಅವರ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನ ಎವೇಷನ್ ಮಾಡುವಂತ ಒಂದು ಪ್ರಾಪರ್ಟಿಯನ್ನ ಇದು ಹೊಂದಿದೆ ಅನ್ನುವಂಥದ್ದು ನಮಗಾಗಲೇ ರಿಪೋರ್ಟ್ ಆಗಿತ್ತು. ಈ ಕಾರಣದಿಂದ ಈ ಒಂದು ಹೊಸ ಡೆಲ್ಟಾ ಪ್ಲಸ್ ವೇರಿಯಂಟ್ ಕೂಡ ಈ ರೀತಿಯಾಗಿ ಇಮ್ಯೂನ್ ಎವೇಷನ್ ಪ್ರಾಪರ್ಟಿಯನ್ನ ಹೊಂದಿರಬಹುದು ಮತ್ತು ಇನ್ನಷ್ಟು ಬೇಗ ಟ್ರಾನ್ಸ್ಮಿಷನ್ ಆಗಬಹುದು ಅನ್ನುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಸದ್ಯದ ಭೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಕೂಡ ನಾವೆಲ್ಲರೂ ಕೂಡ ಡಬಲ್ ಮಾಸ್ಕಿಂಗ್ ಅನ್ನ ಫಾಲೋ ಮಾಡಬೇಕು. ಕ್ರೌಡ್ ನಲ್ಲಿ ಜನಗಳು ಸೇರದೇ ಇರುವಂತೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ರೀತಿ K417N ಅನ್ನುವಂಥದ್ದು, B1351 ಅನ್ನುವಂಥದ್ದು ಇವೆಲ್ಲ ಏನು ಅನ್ನುವಂಥದ್ದನ್ನ ನೇರವಾಗಿ KPSC UPSC ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಇವು ಮ್ಯೂಟೆಂಟ್ ವೇರಿಯಂಟ್ಸ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ ಈ ಕೋವಿಡ್ಗೆ ಸಂಬಂಧಪಟ್ಟಂತೆ. ಮುಂದಿನ ಆರ್ಟಿಕಲ್ ಅಡಿಷನಲ್ ಫುಡ್ ಗ್ರೈನ್ ಸ್ಕೀಮ್ ಟು ಕಂಟಿನ್ಯೂ ಟಿಲ್ ನವೆಂಬರ್ ಅನ್ನುವಂಥದ್ದು. ಕೋವಿಡ್-19ನ ಮೊದಲ ಅಲೆ ವ್ಯಾಪಕವಾಗಿ ಹರಡಿದಂತ ಕಳೆದ ವರ್ಷದ ಸಂದರ್ಭದಲ್ಲಿ ಲಾಕ್ಡೌನ್ನಿಂದಾಗಿ ಹಲವಾರು ಮಂದಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದ ಮೊದಲಿಗೆ ಏಪ್ರಿಲ್, ಮೇ, ಜೂನ್ 2020 ಈ 3 ತಿಂಗಳಿಗೆ ಇನಿಷಿಯಲ್ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಈ 3 ತಿಂಗಳವರೆಗೆ ಎಕ್ಸ್ಟ್ರಾ ಅಡಿಷನಲ್ ಬೆನಿಫಿಟ್ಸ್ ನ ರೀತಿಯಲ್ಲಿ ಅಡಿಷನಲ್ ಆಗಿ ರೇಷನ್ಸ್ ಗಳನ್ನ 80 ಕೋಟಿ ಬೆನಿಫಿಷಿಯರೀಸ್ ಗಳಿಗೆ, ಈ BPL ಕಾರ್ಡ್ ಹೋಲ್ಡರ್ಸ್ ಗಳಿಗೆ ನೀಡುವಂತದನ್ನ ನಾವು ಕಳೆದ ವರ್ಷದಲ್ಲಿ ಕಂಡ್ವಿ. ಲೇಟರ್ ಇಟ್ ವಾಸ್ ಎಕ್ಸ್ಟೆಂಡೆಡ್ ಟಿಲ್ ನವೆಂಬರ್. ಮೊದಲಿಗೆ 3 ತಿಂಗಳು ಅಂತ ಹೇಳಿ ಜೂನ್ನವರೆಗೂ ಅಂತ ಹೇಳಿದ್ರು. ನಂತರದಲ್ಲಿ ನವೆಂಬರ್ 2020ರವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು ಮೊದಲ ವೇವ್ ನಲ್ಲಿ. ಈಗ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಬಂದಂತ ಹಿನ್ನೆಲೆಯಲ್ಲಿ ಮೇ ಮತ್ತು ಜೂನ್ ತಿಂಗಳಿಗೆ ಅಂತ ಹೇಳಿ ಮೊದಲಿಗೆ 2 ತಿಂಗಳವರೆಗೆ 2021ರಲ್ಲಿ ಇದನ್ನ ಮತ್ತೆ ರೋಲ್ ಔಟ್ ಮಾಡಲಾಗಿತ್ತು. ಈಗ ಈ ಜೂನ್ ತಿಂಗಳವರೆಗೂ ಅಂತ ಹೇಳಿದಂಥದ್ದನ್ನ ನವೆಂಬರ್ ತಿಂಗಳವರೆಗೂ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ವರ್ಷವೂ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಇದು ಕಂಟ್ರಿಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ತನ್ನ ಕೆಪಾಸಿಟಿಯನ್ನ ರೀಚ್ ಮಾಡಿದಂತ ಕಾರಣದಿಂದ ಹಲವಾರು ರಾಜ್ಯಗಳು ಕಂಪ್ಲೀಟ್ ಲಾಕ್ಡೌನ್ ನಂತ, ನೈಟ್ ಕರ್ಫ್ಯೂ ನಂತ ಬೇರೆ ಬೇರೆ ರೀತಿಯಾದಂತ ಮೆಜರ್ಸ್ ಗಳನ್ನು ತಗೊಳ್ಬೇಕಾಗಿ ಬಂತು. ಮತ್ತು ಕರ್ನಾಟಕವನ್ನು ಒಳಗೊಂಡಂತೆ ನಾವೇನು ಕಂಪ್ಲೀಟ್ ಲಾಕ್ಡೌನ್ ಅನ್ನ ಕಂಡ್ವಿ ಕೆಲವು ನಮ್ಮ ರಾಜ್ಯಗಳಲ್ಲಿ. ಈ ರಾಜ್ಯಗಳಲ್ಲಿರ್ತಕ್ಕಂಥ ಈ ರೀತಿಯ BPL ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಅಥವಾ ಅವತ್ತಿನ ದಿನಗೂಲಿಯನ್ನ ಬದುಕಿ ಕಾರ್ಯ ಮಾಡ್ತಿರ್ತಕ್ಕಂಥ ಹಲವಾರು ಮಂದಿಗೆ ಅವರ ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಕಷ್ಟ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಇಂಥ ಒಂದು ಸ್ಕೀಮ್ ಅನ್ನ ಮತ್ತೆ ನವೆಂಬರ್ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ 67,266 ಕೋಟಿಯಷ್ಟು ಸೆಂಟರ್ನ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇರತಕ್ಕಂಥದ್ದು. ಟೋಟಲ್ ಅಮೌಂಟ್ ಆಫ್ ಫುಡ್ ಗ್ರೈನ್ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಂತಂದ್ರೆ 204 ಲಕ್ಷ ಮೆಟ್ರಿಕ್ ಟನ್ಸ್ ನಷ್ಟು ಫುಡ್ ಗ್ರೈನ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಇದರ ಮಿನಿಸ್ಟ್ರಿ, ನೋಡಲ್ ಮಿನಿಸ್ಟ್ರಿ ಯಾರು ಅಂತ ಅಂದಾಗ ಫಿನಾನ್ಸ್ ಮಿನಿಸ್ಟ್ರಿ ಈ ಒಂದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ನೋಡಲ್ ಮಿನಿಸ್ಟ್ರಿಯಾಗಿ ಕಾರ್ಯ ಮಾಡುತ್ತೆ. ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫಿನಾನ್ಸ್ ಮಿನಿಸ್ಟ್ರಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ನೋಡಲ್ ಮಿನಿಸ್ಟ್ರಿ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. ಈ ವರ್ಷದ ಹೊಸ ವರ್ಷನ್ ನಲ್ಲಿ ಕಾಣೆಯಾಗಿರ್ತಕ್ಕಂಥ ಒಂದು ಅಂಶ ಅಂತ ಅಂದ್ರೆ ಕಳೆದ ವರ್ಷ ಒಬ್ಬ ವ್ಯಕ್ತಿಗೆ 5 kgಯಷ್ಟು
ಏನು ಫುಡ್ ಗ್ರೈನ್ಸ್ಗಳನ್ನ ಅಕ್ಕಿ ಅಥವಾ ಗೋಧಿಯನ್ನ ನೀಡಲಾಗ್ತಾ ಇತ್ತು. ಇವುಗಳ ಜೊತೆಗೆ ಒಂದು ಫ್ಯಾಮಿಲಿಗೆ ಒಂದು ತಿಂಗಳಿಗೆ 1 ಕೆಜಿಯಷ್ಟು ಪಲ್ಸಸ್ಗಳನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈ ವರ್ಷದಲ್ಲಿ ಈ ಒಂದು 1 ಕೆಜಿ ಪಲ್ಸಸ್ ಅಂತ ಹೇಳಿ ಒಂದು ಫ್ಯಾಮಿಲಿಗೆ ಒಂದು ತಿಂಗಳಿಗೆ ಏನ್ ನೀಡ್ತಾರೆ, ಇದನ್ನ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಕವರ್ ಆಗಿರ್ತಕ್ಕಂಥ ಇದನ್ನ ಈ ವರ್ಷದ ನ್ಯೂ ವರ್ಷನ್ ನಲ್ಲಿ ನೀಡಲಾಗ್ತಾ ಇಲ್ಲ. ಫಿನಾನ್ಸ್ ಮಿನಿಸ್ಟ್ರಿ ನೋಡಲ್ ಏಜೆನ್ಸಿ ಆಲ್ ದ ಎಕ್ಸ್ಪೆನ್ಸಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಬೇರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಳೆದ ವರ್ಷವೂ ಕೂಡ ಇದ್ದಂಥದ್ದು, ಈ ವರ್ಷವೂ ಕೂಡ ನವೆಂಬರ್ ವರೆಗೂ ಪಾಲನೆ ಆಗ್ತಾ ಇದೆ. ಮತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅನ್ನುವಂಥದ್ದು ಇದರ ಒಂದು ಹೆಸರಾಗುತ್ತೆ. ಇದರ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಅಡಿಷನಲ್ ಈಗಾಗಲೇ ಏನ್ ನೀಡ್ತಿದ್ದಾರೆ ಅದರ ಜೊತೆಗೆ 1 ತಿಂಗಳಿಗೆ 5 ಕೆಜಿಯಷ್ಟು ಫುಡ್ ಗ್ರೈನ್ಸ್ ಗಳನ್ನ ನೀಡುವಂಥದ್ದು. ಇದರ ಅಡಿಯಲ್ಲಿ 81.35 ಕ್ರೋರ್ಸ್ ಬೆನಿಫಿಷಿಯರೀಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಅಂತ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ 2011ರ ಲಾಸ್ಟ್ ಸೆನ್ಸಸ್ ಏನ್ ನಡೆದಿತ್ತು ಅದರಿಂದ ಗುರುತಿಸಲ್ಪಟ್ಟಂತ ಫಲಾನುಭವಿಗಳು ಏನಿದ್ರು ಅವರಿಗೆ ಮಾತ್ರವೇ ಇದರ ಒಂದು ಫಲ ಅನ್ನುವಂಥದ್ದು ದೊರಕ್ತಾ ಇದೆ. ಆದ್ರೆ ಇನ್ನಷ್ಟು ಮಂದಿ ಯಾರೆಲ್ಲ ಫುಡ್ ಇನ್ಸೆಕ್ಯೂರಿಟಿಯನ್ನು ಹೊಂದಿದ್ದಾರೆ ಅಂತ ಎಷ್ಟೋ ಮಂದಿ ಎನ್ನುವಂತರು ಈಗಲೂ ಕೂಡ ದೇ ಹ್ಯಾವ್ ರಿಮೈನ್ ಅನ್ಕವರ್ಡ್, ಅವ್ರು ಇವತ್ತು ಕೂಡ ಕವರ್ ಆಗಿಲ್ಲ. ಈ ರೀತಿಯ ಒಂದು ಯೋಜನೆಯನ್ನ ತಂದ್ರೂ ಕೂಡ ಎಷ್ಟೋ ಮಂದಿ ಇನ್ನೂ ಕೂಡ ಈ ಯೋಜನೆಯಿಂದ ಹೊರಗುಳಿದಿದ್ದಾರೆ. ಇದು ನಮ್ಮ ಮುಂದಿರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಈ ರೀತಿ ಎಲ್ಲರಿಗೂ ಕೂಡ ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡುವಂತದ್ದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮುಂದಿರ್ತಕ್ಕಂಥ ಒಂದು ಸವಾಲು ಅಂತ ಹೇಳ್ಬೋದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದಂತ ವರ್ಷವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ GS ಪೇಪರ್ 3 ಎನ್ವಿರಾನ್ಮೆಂಟ್ ನ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಆರ್ಟಿಕಲ್ ಆಗುತ್ತೆ. ಕ್ಲೈಮೇಟ್ ಕ್ರೈಸಿಸ್ ಟು ಹಿಟ್ ಸೂನರ್ ದ್ಯಾನ್ ಫಿಯರ್ಡ್ ಅನ್ನುವಂಥದ್ದು. ಕ್ಲೈಮೇಟ್ ಕ್ರೈಸಿಸ್ ಅನ್ನುವಂಥದ್ದು 2100ರ ಹೊತ್ತಿಗೆ ಅರ್ತ್ ಅನ್ನುವಂಥದ್ದು ನಮ್ಮ ಭೂಮಿ ಅನ್ನುವಂಥದ್ದು ಒಂದು ಆಲ್ಟರಿಂಗ್ ಅನ್ನ ಕಾಣುತ್ತೆ. ಕ್ಲೈಮೇಟ್ ಚೇಂಜ್ ಅನ್ನ ನಾವು 2100ರ ಹೊತ್ತಿಗೆ ಕಾಣಬೇಕಾಗುತ್ತೆ ಅಂತ ಹೇಳಿ ಅರ್ಲಿಯರ್ ಮಾಡೆಲ್ಸ್ ಗಳು ಪ್ರೆಡಿಕ್ಟ್ ಮಾಡಿತ್ತು. ಆದ್ರೆ ಸದ್ಯದ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದಾಗ UN ನ ಡ್ರಾಫ್ಟ್ ರಿಪೋರ್ಟ್ ಅನ್ನುವಂಥದ್ದು ನಮಗೆ ತೋರಿಸ್ತಾ ಇದೆ ಪ್ರೊಲಾಂಗ್ಡ್ ವಾರ್ಮಿಂಗ್ ಅನ್ನುವಂಥದ್ದು ಬಿಯಾಂಡ್ ದಿ ಥ್ರೆಶೋಲ್ಡ್ ಆಫ್ 1.5 ಡಿಗ್ರಿ ಸೆಲ್ಸಿಯಸ್ ನಷ್ಟು ಆಗಬಹುದು. ಹಾಗಾಗಿ ಪ್ರೋಗ್ರೆಸಿವ್ಲಿ ಸೀರಿಯಸ್ ಸೆಂಚುರೀಸ್ ಗಳನ್ನ ಮುಂದಿನ ದಿನಗಳಲ್ಲಿ ಕ್ರಿಯೇಟ್ ಆಗ್ಬಹುದು ಇದರಿಂದಾಗಿ ಅಂತ ಹೇಳಿ, ಇದರಿಂದ ಇರ್ರಿವರ್ಸಿಬಲ್ ಕಾನ್ಸಿಕ್ವೆನ್ಸಸ್ ಗಳನ್ನ ನಾವು ಕಾಣಬಹುದು ಅನ್ನುವಂಥದ್ದು. ಒಟ್ಟಾರೆಯಾಗಿ ಈಗೇನು ಅರ್ಲಿಯರ್ ಮಾಡೆಲ್ಸ್ ಗಳು ಪ್ರೆಡಿಕ್ಟ್ ಮಾಡಿದ್ವು ಅದಕ್ಕಿಂತಲೂ ಶೀಘ್ರದಲ್ಲಿ ಕ್ಲೈಮೇಟ್ ಕ್ರೈಸಿಸ್ ಅನ್ನ ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥ. ಈ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಮುಂಬರುವಂತ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿಯೇ ಫಂಡಮೆಂಟಲಿ ನಮ್ಮ ಲೈಫ್ಸ್ ಗಳನ್ನ ರೀಶೇಪ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಮುಂಬರುವಂತ ಡಿಕೇಡ್ಸ್ ಗಳಲ್ಲಿ ಆಗಲಿದೆ ಅನ್ನುವಂಥದ್ದನ್ನ ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಗ್ಯಾಸಸ್ ಯಾವುಗಳು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಫೆಲ್ ಟು 8.2% ಆಫ್ GDP ಇನ್ ದ Q3 ಆಫ್ ಫಿಸಿಕಲ್ ಇಯರ್ 2021 ಅನ್ನುವಂಥದ್ದು. RBI ನೀಡಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರವಾಗಿ 2020-2021ರ 3ನೇ ತ್ರೈಮಾಸಿಕದಲ್ಲಿ ನಮ್ಮ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅನ್ನುವಂಥದ್ದು ಭಾರತದಲ್ಲಿ GDPಯ 8.2% ಮಾತ್ರವೇ ಆಗಿದೆ. ಇದು ನಮ್ಮ ಸೇವಿಂಗ್ಸ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಕಡಿಮೆ ಆಗಿರ್ತಕ್ಕಂಥದ್ದನ್ನ ತೋರಿಸ್ತಾ ಇದೆ. ಈ ಹಿಂದೆ ಅಂದ್ರೆ Q2 ನಲ್ಲಿ 10.4% ನಷ್ಟಿದ್ದಂತ ಹೌಸ್ ಹೋಲ್ಡ್ ಸೇವಿಂಗ್ Q3 ನಲ್ಲಿ ಕೇವಲ 8.2% ಆಗಿರ್ತಕ್ಕಂಥದ್ದನ್ನ RBI ಡೇಟಾ ತಿಳಿಸ್ತಾ ಇದೆ. ಫಸ್ಟ್ ವೇವ್ ಆಫ್ COVID-19 ಅನ್ನುವಂಥದ್ದು ಕಳೆದ ವರ್ಷ ಹೌಸ್ ಹೋಲ್ಡ್ ಸೇವಿಂಗ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡಿದಂಥದ್ದು. ಫಿನಾನ್ಷಿಯಲ್ ಸೇವಿಂಗ್ಸ್ ಅನ್ನುವಂಥದ್ದು ಮಾಡರೇಟ್ ಆಗಿ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅನ್ನುವಂಥದ್ದು ಕಡಿಮೆ ಆಗಿದ್ದಂಥದ್ದನ್ನ RBI ಡೇಟಾ ತೋರಿಸ್ತಾ ಇರ್ತಕ್ಕಂಥ. ಹಲವಾರು ಮಂದಿ ಜಾಬ್ ಲಾಸಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬಂತು. ಇನ್ನ ಸಾಕಷ್ಟು ಮಂದಿ ತಮ್ಮ ಬಿಸ್ನೆಸಸ್ ಗಳನ್ನ ಕ್ಲೋಸ್ ಮಾಡಿದ್ರು ಮತ್ತು ರಿಟೈಲ್ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾಯ್ತು, ಹಣದುಬ್ಬರ ಕೂಡ ಹೆಚ್ಚಾಯ್ತು. ದಿನಬಳಕೆಗೆ ಬಳಕೆ ಮಾಡುವಂತ ವಸ್ತುಗಳು ತರಕಾರಿ ಹಾಲು ಹಣ್ಣಿನಿಂದ ಹಿಡಿದು ಹೆಚ್ಚು ಹಣವನ್ನ ತೆತ್ತು ಅವರಿಗೆ ಗೃಹಕ್ಕೆ ಬೇಕಾಗುವಂತ ವಸ್ತುಗಳನ್ನ ಖರೀದಿ ಮಾಡಬೇಕಾಗಿ ಬಂತು. ಈ ಎಲ್ಲ ಕಾರಣದಿಂದ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅನ್ನುವಂಥದ್ದು ಕಳೆದ ವರ್ಷದ Q3 ನಲ್ಲಿ Q2 ನಲ್ಲಿ ಇದ್ದದಕ್ಕಿಂತಲೂ ಕೂಡ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಹೈ ರಾ ಮೆಟೀರಿಯಲ್ ಪ್ರೈಸಸ್ ಥ್ರೆಟನ್ ಸರ್ವೈವಲ್ ಆಫ್ MSMEs ಅನ್ನುವಂಥದ್ದು. ಈಗ ರಾ ಮೆಟೀರಿಯಲ್ ಪ್ರೈಸಸ್ ಗಳು ಹೆಚ್ಚಾಗ್ತಿರ್ತಕ್ಕಂಥದ್ದನ್ನ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆಲ್ಮೋಸ್ಟ್ ಕಾಣ್ತಾ ಇರ್ತಕ್ಕಂಥದ್ದು. ಬೇಸಿಕಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಕೂಡ ಒಂದು ಮುಖ್ಯವಾದಂತ ಕಾರಣ ಆಗುತ್ತೆ. ಇನ್ನ ಯಾವುದೇ ಒಂದು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ಅವುಗಳಿಗೆ ಬಳಕೆ ಮಾಡುವಂತ ರಾ ಮೆಟೀರಿಯಲ್ಸ್ ಗಳ ಪ್ರೈಸಸ್ ಗಳು ಹೆಚ್ಚಾಗ್ತಿದೆ ಅಂದಾಗ ಒಟ್ಟಾರೆಯಾಗಿ ಏನು ಪ್ರೊಡ್ಯೂಸ್ ಮಾಡ್ತೇವೆ ಆ ಒಂದು ಫೈನಲ್ ಗೂಡಿನ ಬೆಲೆ ಕೂಡ ಹೆಚ್ಚಾಗುವಂಥದ್ದು. ಇದರಿಂದಾಗಿ MSMEs ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಗುರುತಿಸಿಕೊಳ್ಳುವಂತ MSMEs ಗಳು ಆ ರಾ ಮೆಟೀರಿಯಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಫೈನಲ್ ಗೂಡ್ಸ್ ಗಳನ್ನ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಇವುಗಳ ಸರ್ವೈವಲ್ ಅನ್ನುವಂಥದ್ದು ಇವತ್ತು ಥ್ರೆಟನ್ ಅನ್ನ ಫೇಸ್ ಮಾಡ್ತಾ ಇದೆ. ಯಾಕೆ ಅಂದ್ರೆ ಅವುಗಳ ಫೈನಲ್ ಗೂಡ್ಸ್ ಗಳ ಪ್ರೈಸಸ್ ಗಳು ಹೆಚ್ಚಾಗದಾಗ ಅವು ಮಾರಾಟ ಆಗದೇ ಇರಬಹುದು. ಇದರಿಂದಾಗಿ ಇವರ ಒಂದು ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಇವತ್ತು ತೊಂದರೆಗೆ ಬಂದಿರತಕ್ಕಂಥದ್ದು. ಇಂಡಸ್ಟ್ರಿ ಗ್ರೂಪ್ ಅನ್ನುವಂಥದ್ದು ಹಾಗಾಗಿ ಇಂಪೋರ್ಟ್ ಆಫ್ ಸ್ಟೀಲ್ ಮೆಟೀರಿಯಲ್ ಮೇಲೆ ಆಗ್ತಿರ್ತಕ್ಕಂಥ ಡ್ಯೂಟಿ ಏನಿದೆ ಅದನ್ನ ನಿಲ್ ಡ್ಯೂಟಿ
ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಕೇಳ್ಕೊಳ್ತಾ ಇರತಕ್ಕಂಥದ್ದು. ರಾ ಮೆಟೀರಿಯಲ್ಸ್ಗಳ ಪ್ರೈಸಸ್ಗಳು ಸ್ಟೀಪ್ ಆಗಿ ಇನ್ಕ್ರೀಸ್ ಆಗಿದೆ ಕಳೆದ ಕೆಲವು ತಿಂಗಳುಗಳಲ್ಲಿ. ಹಾಗಾಗಿ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳ ಸರ್ವೈವಲ್ ಅನ್ನುವಂಥದ್ದು ಕಷ್ಟ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಇದು ತೊಂದರೆ ಆಗ್ತಿದೆ ಅಂತ ಹೇಳಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಅಸೋಸಿಯೇಷನ್ಸ್ ಆಫ್ ಎಂಎಸ್ಎಂಇಸ್ ಅವರು ತಿಳಿಸಿರ್ತಕ್ಕಂಥದ್ದು. ರಾ ಮೆಟೀರಿಯಲ್ಸ್ಗಳ ಪ್ರೈಸಸ್ಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಅಂದ್ರೆ ಕಾಪರ್ ಪ್ರೈಸಸ್ಗಳು 100% ಹೆಚ್ಚಾಗಿದ್ರೆ ಅಲ್ಯೂಮಿನಿಯಂನ ಪ್ರೈಸಸ್ ಕೂಡ 94% ಹೆಚ್ಚಾಗಿದೆ. ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ಗಳ ಪ್ರೈಸಸ್ ಕೂಡ 82% ಹೆಚ್ಚಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರೈಸಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಹೆಚ್ಚಾಗಿರೋದ್ರಿಂದ ಎಂಎಸ್ಎಂಇಸ್ಗಳು ತೊಂದರೆಯನ್ನ ಅನುಭವಿಸ್ತಾ ಇದೆ. ಜೊತೆಗೆ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಅವರು ಒಂದಷ್ಟು ಹಣವನ್ನ ಹೊಂದಿರ್ತಾರೆ. ಈ ವರ್ಕಿಂಗ್ ಕ್ಯಾಪಿಟಲ್ಗೆ ಕೂಡ ಈಗ ಅವರಲ್ಲಿರ್ತಕ್ಕಂಥ ಹಣದಲ್ಲಿ ಅವರಿಗೆ ಬೇಕಾಗುವಷ್ಟು ರಾ ಮೆಟೀರಿಯಲ್ಸ್ಗಳು ಬರಲ್ಲ ಅಂತ ಅಂದಾಗ ಅದು ಕೂಡ ಅವ್ರು ಫೇಸ್ ಮಾಡುವಂತ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಎರೋಷನ್ ಕೂಡ ಈಗ ಎಂಎಸ್ಎಂಇಸ್ ಫೇಸ್ ಮಾಡ್ತಿರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗುತ್ತೆ. ಇನ್ಪುಟ್ಸ್ ಗಳ ಕಾಸ್ಟ್ ಜಾಸ್ತಿ ಆಗಿದೆ, ಹಾಗಾಗಿ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಎರೋಷನ್ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಏನ್ ಸ್ಟೀಲ್ ಮೆಟೀರಿಯಲ್ಸ್ ಗಳ ಮೇಲೆ ಡ್ಯೂಟಿಯನ್ನ ಇಂಪೋರ್ಟ್ ಮಾಡ್ತಾರೆ, ಇಂಪೋರ್ಟಿಂಗ್ ಡ್ಯೂಟಿಯನ್ನ ಹಾಕ್ತಾರೆ, ಆ ಒಂದು ಡ್ಯೂಟಿಯನ್ನ ನಿಲ್ ಡ್ಯೂಟಿ ಮಾಡಬೇಕು ಅಂತ ಹೇಳಿ ಇಂಡಸ್ಟ್ರಿ ಅವರ ಗ್ರೂಪ್ ಅನ್ನುವಂಥದ್ದು ಕೇಳ್ಕೊಳ್ತಾ ಇದೆ. ಒಟ್ಟಾರೆ ರಿಟೇಲ್ ಇನ್ಫ್ಲೇಷನ್ ಹೆಚ್ಚಾದನ್ನ ಕಂಡ್ವಿ. ಈಗ ರಾ ಮೆಟೀರಿಯಲ್ಸ್ಗಳು ಈಗಾಗಲೇ ನಾವು ಕಂಡಂತೆ ಫ್ಯೂಯಲ್ ಪ್ರೈಸಸ್ಗಳು ಹೆಚ್ಚಾಗ್ತಾ ಇದೆ, ಗೊಬ್ಬರದ ಪ್ರೈಸಸ್ಗಳು ಹೆಚ್ಚಾಗಿದೆ. ಈ ರೀತಿಯಾಗಿ ಇವತ್ತಿನ ನಾವು ಟ್ರೆಂಡ್ ಅನ್ನ ನೋಡಿದಾಗ ಆಲ್ಮೋಸ್ಟ್ ಎಂಎಸ್ಎಂಇಸ್ಗೆ ಬರುವಂತ ರಾ ಮೆಟೀರಿಯಲ್ಸ್ಗಳ ಪ್ರೈಸಸ್ಗಳು ಕೂಡ ಹೆಚ್ಚಾಗ್ತದೆ. ಈ ಎಲ್ಲ ಕಾರಣದಿಂದ ರಾ ಮೆಟೀರಿಯಲ್ಸ್ ಪ್ರೈಸ್ ಸ್ಟೆಬಿಲಿಟಿಯನ್ನ ಮಾಡುವಂತ ಒಂದು ಮೆಕ್ಯಾನಿಸಮ್ ಅನ್ನ ಎನ್ಶೂರ್ ಮಾಡಿ ಅಂತ ಹೇಳಿ ಗವರ್ಮೆಂಟ್ಗೆ ಈ ಒಂದು ಗುಂಪು ಇಂಡಸ್ಟ್ರಿ ಗುಂಪು ಅನ್ನುವಂಥದ್ದು ಅರ್ಜ್ ಮಾಡ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಜೊತೆಗೆ ಎಕ್ಸ್ಪೋರ್ಟ್ ಆಫ್ ಐರನ್ ಓರ್ ಮತ್ತು ಸ್ಟೀಲ್ ಪ್ರಾಡಕ್ಟ್ಸ್ ಗಳನ್ನ ನಾವೇನು ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅದನ್ನ ಕೂಡ ಸ್ಟಾಪ್ ಮಾಡಬೇಕು ಅನ್ನುವಂಥದ್ದು, ಅದರ ಮೇಲೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಅವರು ಕೇಳ್ಕೊಳ್ತಾ ಇರ್ತಕ್ಕಂಥ ಒಂದು ಡಿಮ್ಯಾಂಡ್ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಮ್ಮ ಪ್ರಶ್ನೆಗಳಿಗೆ ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.